ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಗೌರಿ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ. ನಾನು ಸ್ಮಾಲ್ ಯೂಟ್ಯೂಬರ್. ನಿಮ್ಮ ಸಪೋರ್ಟು ನನಗೆ ತುಂಬ ಇಂಪಾರ್ಟೆಂಟು. ಇವತ್ತು ನಾನು ಗೌರಮ್ಮನ ಮಗಳನ್ನ ಮಾಡೋದು ಹೇಗೆ ಅಂತ ನಮ್ಮ ಕಡೆ ಹೇಗೆ ಪದ್ಧತಿ ಇದೆ ಅಂತ ಹೇಳ್ತಿದ್ದೀನಿ. ಗೌರಿ ಹುಣ್ಣಿಮೆ ಬರುತ್ತಲ್ಲ ಆಗ ಇವು ಹೆಣ್ಮಕ್ಳು ಇರ್ತಾರಲ್ಲ ಮನೇಲಿ ಮಕ್ಕಳುಗಳು ಚಿಕ್ಕ ಮಕ್ಕಳು ಇರ್ತಾರಲ್ಲ, ನಮ್ಮ ಮಕ್ಕಳಿಗೆ ನನಗೆ ಇಬ್ಬರು ಹೆಣ್ಮಕ್ಳು, ಅವರಿಗೆ ತಲೆ ಸ್ನಾನ ಮಾಡಿಸಿ ಒಂದು 5 ದಿನ, ಹುಣ್ಣಿಮೆಗಿಂತ ಮುಂಚೆ 2 ದಿನ, ಹುಣ್ಣಿಮೆ ಆದಮೇಲೆ 2 ದಿನ, ಹುಣ್ಣಿಮೆ ದಿನ, ಅಲ್ಲಿಂದ 5 ದಿನನ ತಲೆ ಸ್ನಾನ ಮಾಡಿಸ್ಬೇಕು. ಆ್ಯಂಡ್ ಅವ್ರಿಗೆ ಕಸಬರಿಗೆ ಮುಟ್ಟೋಂಗಿಲ್ಲ, ಧೂಳು ಈ ಥರ ಏನು ಧೂಳು ಹೊಡೆಯೋದು ಪೊರಕೆ ಇರುತ್ತಲ್ಲ ಆ ಥರ ಅಂಥದ್ದೇನು ಮುಟ್ಟೋಂಗಿಲ್ಲ. ಪೊರಕೆ ಕಸಬರಿಗೆ ಮತ್ತು ಎಲ್ಲಾದರೂ ಮುರ್ಚಿಟ್ಟು ಮನೆ ಅಂತ ಇರ್ತೀವಲ್ಲ ಅಂಥಲ್ಲೆಲ್ಲ ಕಳ್ಸೋಂಗಿಲ್ಲ. ಆ ಥರ ಮಡಿಯಿಂದ ಮಾಡಿ ಮಕ್ಕಳನ್ನ ಆ ಥರ ಮಾಡಿ ದಿನ ಒಂದು ಹೊಸ ಡ್ರೆಸ್ಸು ಹಾಕ್ಕೊಂಡು ಆರತಿ ಬೆಳಗೋಕ್ಕೆ, ಸಕ್ಕರೆ ಆರತಿ ಅಂದರೆ ಸಕ್ಕರೆ ಹಚ್ಚು ಅಂತ ಹೇಳ್ತೀರಲ್ಲ ಅದನ್ನು ಬೆಳಗೋಕ್ಕೆ ಟೆಂಪಲಲ್ಲಿ ಇಟ್ಟಿರ್ತಾರೆ. ನಮ್ಮ ಕಡೆ ಗೌರಮ್ಮನ ಮನೆಯಲ್ಲೂ ಇಟ್ಟಿರ್ತಾರೆ, ಟೆಂಪಲಲ್ಲೂ ಇಟ್ಟಿರ್ತಾರೆ. ನಾವು ಮನೆಯಲ್ಲೂ ಕೂರಿಸ್ತೀವಿ ಮತ್ತು ಮನೆಯಲ್ಲೂ ಬೆಳಗಿ ಮತ್ತು ಟೆಂಪಲ್ಗೂ ಹೋಗಿ ಬೆಳಗ್ತೀವಿ. ಹಾಗಾಗಿ ಮಕ್ಕಳಿಗೆ ಹೊಸ ಡ್ರೆಸ್ ಹಾಕಿ ಮತ್ತು ಇಲ್ಲಿ ಎಲ್ಲ ಕಡೆ ದೀಪಾವಳಿ ಗಣೇಶನ ಹಬ್ಬಕ್ಕೆ ಪಟಾಕಿ ಹೊಡಿತಾರೆ. ಬಟ್ ನಮ್ಮ ಸಿರಿಗೆರೆ ಕಡೆ ಅಥವಾ ಬಳ್ಳಾರಿ ಕಡೆ ಗೌರಿ ಹುಣ್ಣಿಮೆ ಅಂದರೆ ಒಂಥರ ಸ್ಪೆಷಲಿ. ದೀಪಾವಳಿ ಹೆಂಗೋ ಆ ಥರ ಇಲ್ಲಿ ಹೆಣ್ಮಕ್ಳಿಗೆ ತುಂಬ ಸಡಗರದ ಹಬ್ಬ ಅಂತಲೇ ಹೇಳ್ಬೋದು. ಇಲ್ಲಿ ಪಟಾಕಿ ಇಲ್ಲಿ ಜಾಸ್ತಿ ಹೊಡಿತೀವಿ ನಾವು. ದೀಪಾವಳಿ ಥರನೇ ಆಗಿರುತ್ತೆ ಆವತ್ತಿನ ದಿನ. ಅಷ್ಟೊಂದು ಪಟಾಕಿ ಸೇಲ್ ಆಗ್ತಾವೆ ಮತ್ತು ಪಟಾಕಿಗಳನ್ನ ಹೊಡಿತೀವಿ. ಮಕ್ಕಳಿಗೆಲ್ಲ ಹೊಸ ಡ್ರೆಸ್ ಹಾಕಿ ಆರತಿ ಎಲ್ಲ ಬೆಳಗ್ಸ್ಕೋಕ್ಕೆ ಕರ್ಕೊಂಬರ್ತೀವಿ. ಇದು ನನ್ನ ಮಗಳಿಗೆ, ಸಣ್ಣ ಮಗಳಿಗೆ ಇದು ಮೊದಲೇ ಗೌರಿ ಹಬ್ಬ. ಅವಳಿಗೆ ಈಗ 7 ಮಂತ್ಸು. ಅವಳಿಗೆ ಆಗಲೇ ಬ್ಯಾಕ್ ವಿಡಿಯೋದಲ್ಲಿ ಅಂದರೆ ಪ್ರಿವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಅವಳಿಗೆ ಸೂಸ್ಗ ಎಲ್ಲ ಹಾಕಿ ಹೊಸ ಡ್ರೆಸ್ ಎಲ್ಲ ತಂದು ಆರತಿ ಬೆಳಗಿಸಿದ್ವಿ. ಇದಾಗಲೇ ಲಾಸ್ಟ್ ದಿನ ಇದು, ಅಂದರೆ ಕೊನೆ ದಿನ, ಗೌರಮ್ಮ ಹೋಗೋ ದಿನ ಇದು. ಹಾಗಾಗಿ ಇವತ್ತು ಸುಮ್ಮನೆ ನಾರ್ಮಲಾಗಿ ಆರತಿ ಬೆಳಗಿಸೋದು. ಆರತಿಗೆ ಇದು ಹಬ್ಬಕ್ಕೆ ನಮ್ಮ ನಾದಿನಿ ಬಂದಿದ್ದರು. ಎಲ್ಲರೂ ಸೇರಿ ಹಬ್ಬ ಮಾಡ್ತಾಯಿದ್ವಿ ನೋಡಿ. ಇದು ಈಶ್ವರ ಟೆಂಪಲ್. ಇದು ಇಲ್ಲಿ ಕಟ್ಟಿಗೆ ಗೌರಮ್ಮ ನೋಡಿ, ಇಲ್ಲಿ ಮೂರ್ತಿ ಕಾಣ್ತಾ ಇದೆಯಲ್ಲ ಅದು ಕಟ್ಟಿಗೆ ಗೌರಮ್ಮ. ಅದನ್ನು ಮತ್ತು 2 ಮಣ್ಣಿನ ಮಾಡಿಟ್ಟಿರ್ತಾರೆ. ಅದನ್ನು ಗೌರಮ್ಮನ ಕಳಿಸ್ಬೇಕಾದ್ರೆ ಬಿಡ್ತಾರೆ. ಬಟ್ ಇದನ್ನು ವಾಪಸ್ಸು ಅಲ್ಲಿ ಪೂಜೆ ಮಾಡಿಕೊಂಡು ಬಾವಿ ಇರುತ್ತಲ್ಲ ಅಲ್ಲಿ ಹೋಗಿ ಹಾಕಿ ಬರ್ತಾರೆ. ಅವನ್ನೆರಡು ಮಣ್ಣಿನವು ಇರ್ತಾವಲ್ಲ, ಗೌರಮ್ಮನ ಮಾಡಿರ್ತೀವಿ, ಅವನ್ನ ಹಾಕಿ ಬರ್ತಾರೆ. ಈ ಗೌರಮ್ಮನ ವಾಪಸ್ ತರ್ತಾರೆ. ಇಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬನ. ನನ್ನ ಮಗಳು ಎಷ್ಟು ಕಿರಿಕಿರಿ ಮಾಡ್ತಾಳೆ ಹೋಗ್ಬೇಕಂತಂದರೆ ಬೇರೆಯವ್ರ ಕಡೆ. ನಾನು ಇದ್ರಂತೂ ಹೋಗೋದೇ ಇಲ್ಲ, ನಾನು ಕಾಣಿಸಿಲ್ಲ ಅಂದರೆ ಸುಮ್ಮನೆ ಹೋಗ್ತಾಳೆ. ಈಗ ಬೆಳಗ್ಬೇಕಾದ್ರೆ ಈ ಥರ ಹಾಡು ಹಾಡ್ತೀವಿ ನಾವು. ಬೆಳಬೇಕಾದ್ರೆ ಈ ಹಾಡು ಹೇಳ್ತಾರೆ ಗೌರಿಗೆ. ಗೌರಿ ಗೌರಿ ಗಾಣ ಗೌರಿ ಬಾಣ ಗೌರಿ ಕುಂಕುಮ ಗೌರಿ ಅಣ್ಣನಂತ ಅವ್ರಿ ಕೋಲವ್ರಿಗೂ ತಮ್ಮನಂತ ತೊಗರಿ ಕಾಯಿ ನಿಲ್ಲ ನಿಲ್ಲ ಗೌರವ್ವ ನಿಲ್ಲ ನಿಲ್ಲ ಗೌರವ್ವ ಕೊಂಬಿ ತರ್ತೀನಿ ನಿಲ್ಲ ಗೌರವ್ವ ಅರ್ಶಿನ ಪತ್ಲ ತರ್ತೀನಿ ಹೋಗ್ಬಾ ಗೌರವ್ವ ಹೋಗ್ಬಾ ಗೌರವ್ವ ಹೋಗ್ಬಾ ನಿಂತವರಿಗೆ ಮುಡ್ಡಿ ಜಲಪಾತ್ರಿ ಪಾತ್ರೆಲ್ಲ ಪಣಿವಾರ ಗೌರಿ ಗೌರಂತ ಗಣಪತಿ ಅಂತ ಎತ್ತಿನ ಕೋಡಂತ ಮುತ್ತಿನ ಚೆಂಡಂತ ಛತ್ರಗೊಂಬಂತ ಹೋಗ್ಬಾ ಗೌರಿ ಸಾಗ್ಬಾ ಗೌರಿ. ಒಂದ ಮೆಟ್ಟಿಲೇರೇನ ಗೌರಿ ಒಂದ ಹೂವ ಚೆಲ್ಲೇನ ಗೌರಿ ಏಕದಾರತೆ ಗೌರಿ ಬೆಳಗದಾರತೆ ಏಕದಾರತೆ ಗೌರಿ ಬೆಳಗದಾರತೆ. 2 ಮೆಟ್ಟಿಲ್ ಏರೇನ ಗೌರಿ 2 ಹೂವ ಚೆಲ್ಲೇನ ಗೌರಿ ಏಕದಾರತೆ ಗೌರಿ ಬೆಳಗದಾರತೆ. 3 ಮೆಟ್ಟಿಲ್ ಏರೇನ ಗೌರಿ 3 ಹೂವ ಚೆಲ್ಲೇನ ಗೌರಿ ಏಕದಾರತೆ ಗೌರಿ ಬೆಳಗದಾರತೆ.
ನಾಲ್ಕ ಮೆಟ್ಟಿಲ್ ಏರೇನೆ ಗೌರಿ ನಾಲ್ಕ ಹೂವ ಚೆಲ್ಲೆನ ಗೌರಿ ಏಕದಾರತೆ ಗೌರಿ ಬೆಳಗದಾರತೆ ಏಕದಾರತೆ ಆರತಿ ಬೆಳ್ಕೊಂಬಂದ್ವಿ. ಆಮೇಲೆ ನಮ್ಮ ಮನೇಲಿ ಗೌರಮ್ಮನ ಬಾವಿಗೆ ಹೋಗಿ ಕಳಿಸ್ಬರ್ಬೇಕಿತ್ತು. ಹಾಗಾಗಿ ಪೂಜೆ ಮಂಗಳಾರತಿ ಎಲ್ಲ ತಗೊಳ್ತಾ ಇದ್ದೀವಿ ನೋಡಿ. ಆಗಲೇ ಅಲ್ಲಿ ಬೆಳ್ಕೊಂಬಂದು ಆಮೇಲೆ ನಮ್ಮ ಗೌರಮ್ಮನ ಗಂಗೆಗೆ ಅಂದರೆ ಬಾವಿಗೆ ಹೋಗಿ ಹಾಕಿ ಬರಬೇಕು. ಮತ್ತು ಅಲ್ಲಿ ಹೋಗಿ ಪಟಾಕಿ ಹೊಡಿತಾರೆ ಮಕ್ಕಳೆಲ್ಲ ಬಾವಿಗೆ ಬಿಡೋಕ್ಕೆ ಹೋಗ್ತೀವಲ್ಲ. ಇಲ್ಲಿಗೆ ಅಂದರೆ ಗೌರಿ ಹುಣ್ಣಿಮೆದು ನಮ್ಮದು ಹಬ್ಬ ಎಲ್ಲ ಮುಗ್ದಂಗೆ ಅಂತ ಅಂದ್ಕೊಳ್ತೀವಿ. ಆದರೆ ಅಲ್ಲ, ಇದಾದಮೇಲೆ ಇನ್ನೊಂದು ಹಬ್ಬ ಬರುತ್ತೆ. ಅಂದರೆ ಇನ್ನೊಂದು ಸೆಲೆಬ್ರೇಟ್ ಮಾಡ್ತೀವಿ ಹಬ್ಬ. ಅದು ಗೌರಮ್ಮನ ಕಳಿಸಿದ ಮೇಲೆ ಮರುದಿನ ಕೊಂತಮ್ಮನ ರೊಟ್ಟಿ ಅಂತ. ಇದು ಬಹುಶಃ ಎಷ್ಟೋ ಜನಕ್ಕೆ ಗೊತ್ತಿರೋಕ್ಕಿಲ್ಲ. ಬಳ್ಳಾರಿ ಡಿಸ್ಟಿಕಲ್ಲಿ ನನಗನ್ಸಿದ ಮಟ್ಟಿಗೆ ಬಳ್ಳಾರಿ ಡಿಸ್ಟಿಕಲ್ಲಿ ಇದೆಲ್ಲ ಮಾಡ್ತಾರೆ. ನಮ್ಮ ಸಿರಿಗೆರೆಯಲ್ಲಂತೂ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ ಅಂಬೆಗೆ ಜಗದಂಬೆಗೆ ಮೂಕಾಂಬೆಗೆ ಶಶಿಬಿಂಬೆಗೆ ಶುದ್ಧ ಸ್ನಾನವ ಮಾಡಿ ನದಿಯಲ್ಲಿ ವಜ್ರಪೀಠದಿ ನೆಲೆಸಿರೆ ತಿದ್ದಿ ತಿಲಕವ ತೀಡಿದಂಥ ಮುದ್ದು ಮಂಗಳ ಗೌರಿಗೆ ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ ಅಂಬೆಗೆ ಜಗದಂಬೆಗೆ ಮೂಕಾಂಬೆಗೆ ಶಶಿಬಿಂಬೆಗೆ ಎರೆದು ಪೀತಾಂಬರವ ನುಡಿಸಿ ಸರ್ವಭರಣ ಧರಿಸಿದ ಗೌರಮ್ಮನೆಲ್ಲ ಕಳಿಸ್ಬಂದ್ವಿ. ಆಮೇಲೆ ಇಲ್ಲೆಲ್ಲ ಪಟಾಕಿ ಹೊಡಿತಾ ಇದ್ದಾರೆ ನೋಡಿ. ನನ್ನ ಮನೆಯವರು, ನಮ್ಮ ಯಜಮಾನ್ರು ಮತ್ತು ಮಕ್ಕಳೆಲ್ಲ ಈ ಕಡೆ ನಮ್ಮ ಮನೆ ಹೊರಗೆ ಈ ಕಡೆ ಕಾಂಪೌಂಡ್ ಥರ ಇದೆ, ತುಂಬ ಜಾಗ ಇದೆ, ಅಲ್ಲೆಲ್ಲ ಪಟಾಕಿ ಹೊಡಿತಾ ಇದ್ದಾರೆ. ಅದೆಲ್ಲ ಆಗಿ ಊಟ ಮಾಡಿದ್ಮೇಲೆ ಊರಲ್ಲಿ ಇಟ್ಟಿರ್ತಾರಲ್ಲ ಗೌರಮ್ಮ, ಅದು ಊರಲ್ಲಿ ಟೆಂಪಲಲ್ಲಿ ಇಟ್ಟಿರ್ತಾರಲ್ಲ ಆ ಗೌರಮ್ಮ ಹೋಗ್ತಾಳೆ. ಸುಮಾರು 11 ಗಂಟೆ ಆಗಿತ್ತು, 11 ಗಂಟೆ ಮೇಲೆ. ಅಲ್ಲಿ ಎಷ್ಟು ಚೆಂದ ಆಟ, ಖೋ ಖೋ ಈ ಥರ ಎಲ್ಲ ಆಟ ಆಡ್ತಾರೆ ಹೆಣ್ಮಕ್ಳು ಮಕ್ಕಳು ಎಲ್ಲ ಸೇರಿ. ತುಂಬ ಗ್ರ್ಯಾಂಡಾಗಿ ಖುಷಿಯಿಂದ ಗೌರಮ್ಮನ ಕಳಿಸ್ತಾರೆ. ನೋಡಿ ಅಲ್ಲಿ ಯಾವ ಥರ ಇದೆ ಅಂತ ನೀವೇ ನೋಡಿ. ತುಂಬ ಎಂಜಾಯ್ ಮಾಡ್ತಾರೆ ಇಡೀ ದಿನ. ಅಂದರೆ ಒಂದು 2-3 ಗಂಟೆವರೆಗೂ ಬೆಳಗ್ಗೆ ಜಾವ 2-3 ಗಂಟೆ ತನಕ ಈ ಥರ ಆಟ ಆಡಿಕೊಂಡು ಗೌರಮ್ಮನ ಕಳಿಸ್ತಾರೆ. ಎಲ್ಲ ಮುಗಿಯೋಷ್ಟರಲ್ಲಿ 2-3 ಗಂಟೆ ಆಗುತ್ತೆ ಬೆಳಗ್ಗೆ ಟೈಮು. ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ತೀನಲ್ಲ. ನಮ್ಮ ಕಡೆ ಹಳ್ಳಿಗಳ ಕಡೆ ಯೂಶ್ವಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಈ ಗೌರಮ್ಮನ ಹಬ್ಬ. ಒಂಥರ ಉತ್ತರ ಕರ್ನಾಟಕದಲ್ಲಿ ಇದೊಂಥರ ಸಂಭ್ರಮ ನಮಗೆ ಹಬ್ಬ ಸೆಲೆಬ್ರೇಟ್ ಮಾಡೋಕೆ. ಅದು ಹೆಣ್ಮಕ್ಳಿಗಂತೂ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸೀರೆ ಎಲ್ಲ ಉಡಿಸಿ ಜಡೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ ಫುಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ.